ಕೊನೆಗೂ ನಮ್ಮ ಆರ್ ಸಿ ಬಿ ಗೆದ್ದೇ ಬಿಡ್ತು. ಕಪ್ಪು ನಮ್ಮದೇ. ಈ ಸಲ ಕಪ್ ನಮ್ಮದೇ. ಏನಂತೀರಾ? ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆಯೊಳಗೆ ನೋಡ್ಕೊಂಬರ್ರಿ. ಹಲೋ ಗೈಸ್, ಸೋಮವಾರದ ಬ್ಲಾಗ್ ಇದಾಗಿರುತ್ತೆ. ವೀಕ್ಷಕರೇ, ಊರಲ್ಲೇ ಒಂದು ಮನೆ ಡೆಮೊಲೇಷನ್ ಇತ್ತು. ಸೊ ಅದಕ್ಕೋಸ್ಕರ JCP ಅವ್ರ ಹತ್ರ ಬಂದಿದ್ವಿ. ಸ್ವಲ್ಪ ಅವ್ರ ಕೆಲಸ ಮುಗಿದೋಗಿತ್ತು, ಕರ್ಕೊಂಡು ಹೋಗೋಣ ಅಂತ. ಸೊ ಅಂತೂ ಸೈಟ್ ಹತ್ರ ಬಂದ್ವಿ ಕಣ್ರಿ. ಸೈಟ್ ಹತ್ರ ಬಂದ ತಕ್ಷಣ ಅಣ್ಣ ಸ್ವಲ್ಪ ಪ್ರಿಪೇರ್ ಮಾಡ್ಕೊತಾರಪ್ಪ ಅಂದ್ಬಿಟ್ಟು ನಾನು ನೋಡಿ ವೀಕ್ಷಕರೇ, ಇದೇ ಮನೆ ಡೆಮೊಲೇಷನ್. ಸೊ ಅಲ್ಲಿ ಗ್ಯಾಪ್ ಕವರ್ ಮಾಡಿದ್ವಲ್ಲ, ಅದನ್ನೆಲ್ಲ ಫಸ್ಟೇ ಬಿಡಿಸ್ಬಿಟ್ಟಿದ್ದು ಮಿಷಿನಲ್ಲಿ. ಯಾಕಂದರೆ ಪಕ್ಕದಲ್ಲಿ ಮನೆ ಐತೆ, ಸೊ ಡ್ಯಾಮೇಜ್ ಆಗೋದು ಬೇಡ ಅಂದ್ಬಿಟ್ಟು JCP ಗಿಟ್ಟು ಅಂದರೆ ಏಟ್ ಆಗೋದು ಬೇಡ ಅಂದ್ಬಿಟ್ಟು ಸೈಡೆಲ್ಲ ಫಸ್ಟೇ ಬಿಡಿಸಿದ್ವಿ. ಸೊ ಅಂತೂ ಸ್ವಲ್ಪ ನೀಟಾಗಿ ಬಾಣ, ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಆದಷ್ಟು ನಿಧಾನಕ್ಕೆ ಇದು ಮಾಡಪ್ಪ, ಅಕ್ಕಪಕ್ಕ ಮನೆ ಐತೆ ಅಂತ ಡ್ರೈವರನಿಗೆ ಹೇಳಿದೆ ಫಸ್ಟೇ. ಸೊ ಅವ್ರು ಕೇಳಬೇಕಾ, ಬುಡಿಯೋಣ ನೀವು ಹೆಂಗೆ ಹೇಳ್ತೀವಿ ಹಂಗೆ ಮಾಡ್ಕೊಡ್ತೀವಿ ಅಂದ್ಬಿಡೋದು. ಆದಷ್ಟು ತಾಳ್ಮೆಯಿಂದನೇ ವರ್ಕ್ ಮಾಡಿದ್ರು. ಸೊ ಇವ್ರ ವರ್ಕ್ ಅಂತೂ ನನಗೆ ತುಂಬ ಇಷ್ಟ ಆಯಿತು ವೀಕ್ಷಕರೇ. ನೀವೇ ಗಮನಿಸ್ತಾ ಇದ್ದೀರಾ, ಲಾಸ್ಟ್ವರೆಗೂ ವೀಡಿಯೋನ ನೋಡ್ಕೊಂಬನ್ನಿ, ನಿಮಗೆ ಗೊತ್ತಾಗುತ್ತೆ. ಫ್ರೀಯಾಗಿ ಒಂಟಿ ಮನೆ ಇದ್ದರೆ ಆರಾಮಾಗಿ ಕಳಿಬೋದು. ಅಕ್ಕಪಕ್ಕ ಮನೆ ಇದ್ದಾಗ ಏನಾಗುತ್ತೆ ಹೇಳಿ. ಸೊ ಭಾಳ ಕೇರ್ಫುಲ್ಲಾಗಿ ವರ್ಕ್ ಮಾಡಬೇಕಾಗತ್ತೆ ವೀಕ್ಷಕರೇ. ಸೊ ಇದರಲ್ಲಿ JCP ಅವರು ಅತಿ ತಾಳ್ಮೆ ವಹಿಸ್ಕೊಂಡು ಕೆಲಸ ಮಾಡ್ತಾರೆ. ಸೊ ಅವರ ಡ್ಯೂಟಿಗೆ ನನ್ನದು ಸಲಾಮ್. ಸೊ ಏನು ಹೇಳ್ತಾರೆ ವೀಕ್ಷಕರೇ, ಹೆವಿ ಬಿಸಿಲು ಕಣ್ರಿ, ಹೆವಿ ಬಿಸಿಲು. ಆ ಬಿಸಿಲಲ್ಲಿ ಆ ಧೂಳಲ್ಲಿ ವರ್ಕ್ ಮಾಡಬೇಕು ಅಂದರೆ ಯಪ್ಪ ಏನು ಮಾಡ್ತೀರಾ ರೀ. ಈ JCP ಕಂಡು ಹಿಡಿದವ್ರಿಗೆ ದೊಡ್ಡದು ಸಲ್ಯೂಟು ಕಣ್ರಿ ಅವ್ರಿಗೆ. ಏನು ರೀ ಮನೆ ಉಣ್ಸೋದು ಅಂದರೆ ಅದೇನೋ ಒಂದು ಕಷ್ಟ, ಏನೋ ಅಂತಾರಲ್ಲ ಹಂಗೆ, ಕಟ್ಟಿ ನೋಡು ಉಣ್ಸಿ ನೋಡು ಅನ್ನಂಗೆ ಆಯಿತು ಗಾದೆ. ಈಗ ಕಟ್ಟುವಾಗ ಎಷ್ಟು ಕಷ್ಟ, ಸೊ ಉಣಿಸ್ಬೇಕಾದ್ರೆ ಜಸ್ಟ್ 1 ಅವರ್ 2 ಅವರ್. ವೀಕ್ಷಕರೇ ಗಮನಿಸ್ತಾ ಇದ್ದೀರಾ, ಇಲ್ಲೊಂದು ಅಕ್ಕಿ ಅಷ್ಟೊತ್ತಿಂದ ಅಬ್ಸರ್ವ್ ಮಾಡ್ತಾಯಿದ್ದೀರಾ. ಅಷ್ಟೊತ್ತಿಂದ ಬರುತ್ತೆ ಹೋಗ್ತಿದೆ. ಏನು ಮೋಸ್ಟ್ಲಿ ಅವ್ರು ಮರಿ ಇರಬೇಕು ಅಂತ ಗೊತ್ತಿಲ್ಲ. ಸೊ ಅಷ್ಟೊತ್ತಿಂದ ನಾನು ವೀಡಿಯೋ ಕ್ಲಿಪ್ ಮಾಡ್ತಾಯಿದ್ದೀನಿ. ಬಟ್ ಏನು ಅಂತ ಗೊತ್ತಾಗಲಿಲ್ಲ. ಕೊನೆವರೆಗೂ ನೋಡೋಣ ಏನಾಗುತ್ತೆ ಅಂತ. ವೀಡಿಯೋ ಸ್ಕಿಪ್ ಮಾಡಿ ನೋಡ್ಕೊಂಬನ್ನಿ. ಡ್ರೈವರ್ಗಳಿಗೆ ಯಾಕ್ರಿ ಯಾರೀ ಕಷ್ಟ ಇಲ್ಲ ಅಂತ ಹೇಳ್ತಾರೆ ರೀ. ಒಂಚೂರು ಹೆಚ್ಚು ಕಮ್ಮಿ ಆಯಿತು ಗಾಡಿ ಅಂದರೆ ಪಾಪ ಅವರು ರಿಸ್ಕ್ ತಗೊಂಡು ಕೆಳಗಡೆ ಸೊ ಅವರು ಎಷ್ಟು ಶ್ರಮ ಬಿದ್ದು ಅವರು ಮತ್ತೆ ಗಾಡಿ ರಿಪೇರಿ ಮಾಡ್ಕೊಂಡು ಅಷ್ಟು ಶ್ರಮ ಇರುತ್ತೆ ಕಂಡ್ರೆ ಅವ್ರಿಗೆ ಡ್ರೈವರ್ಗಳಿಗೆ. ಸೊ ಆದಷ್ಟು ಡ್ರೈವರ್ಗಳಿಗೆ ಬೆಲೆ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ನೋಡ್ಕೊಂಬನ್ನಿ ಹಂಗೆ ವಿಡಿಯೋ. ಬಾ ಏನ್ರಿ ಇವ್ರಿಗೂ ಭಾಳ ತಾಳ್ಮೆಯಿಂದ ಡ್ಯೂಟಿ ಮಾಡಿದ್ರು ಅಣ್ಣವರು. ಸೊ ವೀಕ್ಷಕರೇ, ಹೆವಿ ಬಿಸ್ತರದಿಂದ ಅಂತೂ ಫೈನಲ್ ಮಟ್ಟಿಗೆ ತಂದ್ಬಿಟ್ರು. ನಮಗಂತೂ ಬಿಸ್ತಲ್ಲಿ ಒಣಗಿ ಸಾಕಾಗೋಯ್ತು ವೀಕ್ಷಕರೇ. ಸೊ ಗಮನಿಸ್ತಾ ಇದ್ರೆ ವೀಕ್ಷಕರೇ, ಅಂತೂ ಫೈನಲ್ ನಾವೊಂದು ಸಾಹಸ ಮಾಡೋಣ ಅಂದ್ಬಿಟ್ಟು ಅಣ್ಣ ಹೇಳಿದ್ರು, ಮಾಡೋಣ ಅಂದ್ಬಿಟ್ಟು ಬಂದಿದ್ದೀವಿ. ನಮ್ಮ RCB ಗೆದ್ದ ಖುಷಿಗೆ ಒಂಥರ ಮಾಡೋಣ ಅಂದ್ಬಿಟ್ಟು ಅಣ್ಣ ಪರವಾಗಿಲ್ಲ ಕೂತ್ಕೊಳ್ಳಿ ಬಾಸ್ ಅಂತಂದರು. ನೋಡಿ ನಮ್ಮ RCB ಕೊನೆಗೂ ಗೆದ್ದೇ ಬಿಡ್ತು. ಈ ಸಲ ಕಪ್ ನಮ್ಮದೇ. ಏನಂತೀರಾ? ಜೈ RCB. ಅಂತೂ ಇಂತೂ ಅಣ್ಣ ನಿಧಾನಕ್ಕೆ ಸ್ಲಿಪ್ ಮಾಡಿಕೊಟ್ರು ವೀಕ್ಷಕರೇ. ಸೊ ನನಗಂತೂ ತುಂಬ ಖುಷಿ ಆಯಿತು.